ನಾವು ಪೂಜಿಸುವಂತಹ ಶಿವನಿಗೆ 5 ಜನ ಹೆಣ್ಮಕ್ಳಿರ್ತಾರಂತೆ. ಈ ವಿಷಯ ನಿಮಗೂ ಕೂಡ ಮುಂಚೆನೇ ಗೊತ್ತಿತ್ತಾ? ಅವರು ಹುಟ್ಟಾಲೆ ಸರ್ಪಗಳಾಗಿರ್ತಾರಂತೆ. ಹಾಗಾದರೆ ಯಾರಿವರು ಹೆಣ್ಮಕ್ಳು? ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಮ್ಮೆಲ್ಲರ ಇಷ್ಟವಾದ ಮಾಸ ಶ್ರಾವಣ ಮಾಸ. ಶ್ರಾವಣ ಮಾಸದ ಪ್ರತಿದಿನವನ್ನು ನಾವು ಅತ್ಯಂತ ಶುಭ ದಿನ ಅಂತ ಪರಿಗಣಿಸ್ತೀವಿ. ಶ್ರಾವಣ ಮಾಸವು ಮಂಗಳ ಗೌರಿ ವ್ರತದಿಂದ ಆರಂಭವಾಗುತ್ತೆ. ಈ ಹಬ್ಬ ಮಾತ್ರವಲ್ಲ, ಶ್ರಾವಣ ಮಾಸದ ಪ್ರತಿಯೊಂದು ಹಬ್ಬವೂ ಕೂಡ ಪರಶಿವನೊಂದಿಗೆ ಸಂಬಂಧವನ್ನು ಹೊಂದಿದೆ. ಅವುಗಳಲ್ಲಿ ನಾಗರ ಪಂಚಮಿಯ ಹಬ್ಬವೂ ಕೂಡ ಒಂದು. ಈ ಬಾರಿ ಅಂದರೆ 2024ರಲ್ಲಿ ಆಗಸ್ಟ್ 9ನೇ ತಾರೀಕಿನಂದು ಅಂದರೆ ಶುಕ್ರವಾರದಂದು ನಾಗರ ಪಂಚಮಿಯನ್ನು ಆಚರಣೆ ಮಾಡಲಾಗುತ್ತೆ. ಈ ದಿನ ಅಂದರೆ ಪಂಚಮಿಯ ದಿನ ಕೂಡ ಶಿವನ ಪ್ರೀತಿಯ ನಾಗನನ್ನು ಆರಾಧಿಸಲಾಗುತ್ತೆ. ಶಿವನಿಗೆ ಇಬ್ಬರು ಪುತ್ರರಿರ್ತಾರೆ, ಗಣೇಶ ಮತ್ತು ಕಾರ್ತಿಕೇಯ. ಇವರಿಬ್ಬರ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಆದರೆ ಇನ್ನು ಕೆಲವರಿಗೆ ಶಿವನಿಗೆ 5 ಜನ ಹೆಣ್ಣು ಮಕ್ಕಳಿದ್ದಾರೆ ಅನ್ನುವ ವಿಷಯನೇ ಗೊತ್ತಿಲ್ಲ. ಹೌದು, ಶಿವನಿಗೆ 5 ಜನ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಮಧುಶ್ರಾವಣಿ ಕಥೆಯಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯ 5 ಹೆಣ್ಣು ಮಕ್ಕಳ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ನಿಜವಾಗಿಯೂ ಇದು ಅಚ್ಚರಿ ಪಡುವಂತಹ ವಿಷಯ, ಏಕೆಂದರೆ ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತೇ ಇಲ್ಲ. ಕೇವಲ ಮಧುಶ್ರಾವಣಿ ಕಥೆಯಲ್ಲಿ ಮಾತ್ರವಲ್ಲ, ಶಿವಪುರಾಣದಲ್ಲೂ ಕೂಡ ಸರ್ಪಗಳ ದೇವತೆಯಾದ ಮಾನಸ ಎನ್ನುವ ಮಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಹಾಗಾದ್ರೆ ಈ 5 ಹೆಣ್ಣು ಮಕ್ಕಳ ಬಗ್ಗೆ ಎಲ್ಲೋ ಒಂದ್ ಕಡೆ ಕತೆ ಉಲ್ಲೇಖ ಮಾಡಲಾಗಿರತ್ತೆ ಅಲ್ವಾ? ಹೌದು, ಈ 5 ಹೆಣ್ಣು ಮಕ್ಕಳ ಕುರಿತಾಗಿ ಒಂದು ಕತೆ ಇದೆ. ದಂತಕಥೆಯ ಪ್ರಕಾರ ಒಮ್ಮೆ ಶಿವ ಮತ್ತು ಪಾರ್ವತಿ ಸರೋವರದಲ್ಲಿ ಆಟ ಆಡ್ತಾ ಇರ್ತಾರೆ. ಜಲಕ್ರೀಡೆಯಲ್ಲಿ ಮುಳುಗಿದ್ದ ಪಾರ್ವತಿಯ ಸೌಂದರ್ಯವನ್ನ ಕಂಡು ಶಿವನು ಆಕರ್ಷಿತನಾಗ್ತಾನೆ. ಇದರಿಂದಾಗಿ ಶಿವನ ವೀರ್ಯವು ಹೋಗಿ ಒಂದು ಎಲೆಯ ಮೇಲೆ ಕುಳಿತುಕೊಳ್ಳುತ್ತೆ. ಇದರಿಂದ 5 ಹೆಣ್ಣು ಮಕ್ಕಳು ಜನಿಸ್ತಾರೆ. ಆದರೆ ಆ 5 ಹೆಣ್ಣು ಮಕ್ಕಳು ಮಾನವ ರೂಪದಲ್ಲಿ ಇರೋದಿಲ್ಲ, ಬದಲಾಗಿ ಸರ್ಪಗಳ ರೂಪದಲ್ಲಿ ಹುಟ್ಟುತ್ತಾರೆ. ಶಿವನಿಂದ ಜನಿಸಿದ 5 ಸರ್ಪಗಳಂತಿರುವ ಹೆಣ್ಣು ಮಕ್ಕಳ ಬಗ್ಗೆ ಪಾರ್ವತಿ ದೇವಿಗೆ ತಿಳಿಯೋದಿಲ್ಲ. ಆದರೆ ಶಿವನಿಗೆ ಎಲ್ಲಾ ವಿಷಯವೂ ಕೂಡ ತಿಳಿದಿರತ್ತೆ. ಶಿವನು ತನ್ನ ಪುತ್ರರಾದ ಗಣೇಶ ಮತ್ತು ಕಾರ್ತಿಕೇಯನಂತೆಯೇ ಆ ಹೆಣ್ಣು ಮಕ್ಕಳನ್ನು ಕೂಡ ಪ್ರೀತಿಸ್ತಾ ಇರ್ತಾನೆ. ಆದ್ದರಿಂದ ಶಿವನು ಪ್ರತಿದಿನ ಬೆಳಗ್ಗೆ ಆ ಹೆಣ್ಣು ಮಕ್ಕಳನ್ನ ನೋಡಲು ಸರೋವರದ ಬಳಿ ಹೋಗ್ತಾ ಇರ್ತಾನೆ. ಜೊತೆಗೆ ಅವರನ್ನ ಅಲ್ಲಿ ಭೇಟಿ ಮಾಡಿ ಅವರೊಂದಿಗೆ ಸಮಯವನ್ನ ಕಳೀತಾ ಇರ್ತಾನೆ. ಹೀಗೆ ಒಂದ್ಸಲ ಪ್ರತಿದಿನ ಮುಂಜಾನೆ ಶಿವನು ಸರೋವರಕ್ಕೆ ಹೋಗ್ತಾ ಇರೋದನ್ನ ನೋಡಿ ಪಾರ್ವತಿ ದೇವಿಗೆ ಸಂದೇಹ ಮೂಡುತ್ತೆ. ಆಕೆ ಒಂದು ದಿನ ಬೆಳಗ್ಗೆ ಶಿವನು ಸರೋವರದತ್ತ ಹೋಗುವಾಗ ಆತನನ್ನ ಹಿಂಬಾಲಿಸಿಕೊಂಡು ಹೋಗ್ತಾಳೆ. ಸರೋವರದ ಬಳಿ ತನ್ನ ಪತಿ 5 ಸರ್ಪ ಹುಡುಗಿಯರೊಂದಿಗೆ ತಂದೆಯಂತೆ ನಡೆದುಕೊಳ್ಳುತ್ತಿರುವುದನ್ನ ನೋಡಿ ದುಃಖ ಪಡ್ತಾಳೆ. ಹೀಗೆ ದುಃಖಗೊಂಡ ಪಾರ್ವತಿಗೆ ಒಂದ್ ಕಡೆ ಕೋಪನೂ ಕೂಡ ಬರುತ್ತೆ. ಆ ಕೋಪದಿಂದ ಪಾರ್ವತಿಯು ಆ 5 ಹಾವು ಹುಡುಗಿಯರನ್ನ ಸಾಯಿಸಲು ಮುಂದಾಗ್ತಾಳೆ. ಪಾರ್ವತಿ ಅವುಗಳನ್ನ ಸಾಯಿಸಲು ಕಾಲು ಎತ್ತಿದ ಕೂಡಲೇ ಶಿವನು ಅವಳನ್ನ ತಡೆದು ಇದು ನಿನ್ನ ಮಕ್ಕಳು ಎಂದು ನಡೆದ ಎಲ್ಲಾ ವಿಷಯವನ್ನ ಪಾರ್ವತಿಗೆ ತಿಳಿಸ್ತಾನೆ. ಪರಶಿವನು ಹೇಳಿದ ಕಥೆಯನ್ನ ಕೇಳಿ ಪಾರ್ವತಿ ದೇವಿ ಜೋರಾಗಿ ನಗಲು ಆರಂಭಿಸ್ತಾಳೆ ಮತ್ತು ಸ್ವಲ್ಪ ಸಮಾಧಾನ ಕೂಡ ಆಗ್ತಾಳೆ. ಹಾಗಾದ್ರೆ ಈ 5 ಹೆಣ್ಣು ಮಕ್ಕಳ ಹೆಸರನ್ನ ತಿಳಿಯೋಣ. ವಿಷಹರ, ಜಯ, ಶಾಮಿಲಬಾರಿ, ದೇವ ಮತ್ತು ದೋತಲಿ ಅಂತ. ಈ ತರ ಹೆಸರಿಟ್ಟಿದ್ದು ಶಿವನೇ ಈ 5 ನಾಗಕನ್ಯರಿಗೆ ಹೆಸರನ್ನ ಇಡ್ತಾನೆ. ಶ್ರಾವಣ ಮಾಸದ ನಾಗರ ಪಂಚಮಿಯಂದು ಈ 5 ನಾಗಕನ್ಯರನ್ನ ಯಾರು ಪೂಜೆ ಮಾಡ್ತಾರೋ ಅವರ ಕುಟುಂಬಕ್ಕೆ ಎಂದಿಗೂ ಕೂಡ ಹಾವು ಕಚ್ಚೋದಿಲ್ಲ ಅಂತ ಶಿವನು ತನ್ನ ಹೆಣ್ಣು ಮಕ್ಕಳಿಗೆ ಹೇಳ್ತಾನೆ. ಹಾಗೆ ಈ ನಾಗಕನ್ಯರ ಆಶೀರ್ವಾದದಿಂದ ಆ ಮನೆಯಲ್ಲಿ ಹಣದ ಕೊರತೆ ಇರೋದಿಲ್ಲ. ಆದ್ದರಿಂದ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ದಿನದಂದು ಈ 5 ನಾಗಕನ್ಯರನ್ನ ವಿಶೇಷವಾಗಿ ಪೂಜಿಸಲಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಶಿವ ಮತ್ತು ಪಾರ್ವತಿಗೆ ಗಣೇಶ ಮತ್ತು ಕಾರ್ತಿಕೇಯರು ಮಾತ್ರವಲ್ಲದೆ 5 ಜನ ಹೆಣ್ಣು ಮಕ್ಕಳು ಕೂಡ ಇರ್ತಾರೆ ಅನ್ನೋ ವಿಷಯವನ್ನ ತಿಳ್ಕೊಂಡಿದ್ದೀರಾ. ಹಾಗೆ ಆ ಹೆಣ್ಣು ಮಕ್ಕಳು ಹುಟ್ಟುತ್ತಲೇ ಸರ್ಪವಾಗಿರ್ತಾರೆ ಅನ್ನೋ ವಿಷಯ ಕೂಡ ಗೊತ್ತಾಗಿದೆ. ಜೊತೆಗೆ ಶಿವನಿಗೆ 5 ಜನ ನಾಗಕನ್ಯರು ಜನಿಸಲು ಕಾರಣ ಏನು ಅಂತ ಕೂಡ ತಿಳ್ಕೊಂಡಿದ್ದೀರಾ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಷಯದ ಬಗ್ಗೆ ತಿಳಿಸ್ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ.
ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ.